ಅಕ್ಕ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಹೇಗ್ ಅನಿಸ್ತಾ ಇದೆ ಬಿಗ್ ಬಾಸ್ ನೋಡೋದು? ಬಿಗ್ ಬಾಸ್ ಚೆನ್ನಾಗೈತೆ ಅನ್ಸುತ್ತೆ. ಹಾ ಆದ್ರೆ ಇವಾಗ ಗಿಲ್ಲಿ ಚೆನ್ನಾಗ್ ಬರ್ತಾನೆ ಅಂತೆಲ್ಲ ಇದಾಗಿದ್ದ ಇವಾಗ ಒಳಗಡೆ ಹೋಗಿ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾವ್ರಲ್ಲ ಎಲ್ಲ ಮಾಡ್ತಾವ್ರ ಅನ್ಸುತ್ತಾ? ಮಾಡ್ತಾವ್ರೆ ಅನ್ಸುತ್ತೆ. ನೋಡ್ತಾ ಇರ್ತೀವಲ್ಲ ಡೈಲಿನ ಅನ್ಸುತ್ತೆ ಗಿಲ್ಲಿ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತೆ. ಹಾ ಯಾಕೆ ಮಾಡ್ಬಾರ್ದಿತ್ತ? ಬೇರೆಯವ್ರನ್ನ ಯಾರು ಹಿಡ್ಕೋಬೇಕಿತ್ತ ಅಂತ? ಬೇರೆ ಅಂತ ಚೆನ್ನಾಗ್ ಮಾಡ್ತಾನಲ್ಲ, ಕಾಮಿಡಿ ಚೆನ್ನಾಗ್ ಮಾಡ್ತಾನೆ, ಚೆನ್ನಾಗ್ ನಡೆಸ್ತಾವನೆ, ಮಾಡ್ತಾ ಇದ್ದ. ಈಗ ಹೊರಗಡೆ ಎಲ್ಲ ಗಿಲ್ಲಿದೆ ಜಾಸ್ತಿ ಇದ್ದಿದ್ದು. ಅದನ್ನ ನೋಡ್ಬಿಟ್ಟು ಇವಾಗ ಒಳಗಡೆ ಹೋಗಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಾವ್ರಲ್ಲ ಇವ್ರ ರಜತ್ ಇವರೆಲ್ಲ ಹೋಗ್ಬಿಟ್ಟು. ಅಂದ್ರೆ ಗಿಲ್ಲಿನ ಕುಗ್ಸೋ ಅಂತ ಕೆಲ್ಸನ ಏನಂದ್ರೆ ಇಷ್ಟ ದಿವಸ ಚೆನ್ನಾಗ್ ಆಡ್ತಾ ಇದಾನೆ ಅಂತ ಹೇಳ್ಬಿಟ್ಟು ಚೆನ್ನಾಗ್ ಆಡ್ತಾ ಇದ್ದ, ಇವಾಗ ಇದ್ ಮಾಡ್ಬಿಟ್ಟವ್ರಲ್ಲ ಇವಾಗ ಅವ್ನ ಒಳಗಡೆ. ಈಗ ಅವ್ನ್ಗ್ ಆಡ್ಬೇಕಾ ಬೇಡವಾ ಅನ್ನೋದು ಇದಾಗ್ಬಿಟ್ಟೈತೆ ಅವ್ನಿಗೆ ಇವಾಗ. ಅಲ್ಲಿ ಅಂದ್ರೆ ಕೋಪ ಮಾಡ್ಕೋಬೇಕಾ ಬೇಡ ಅಂತ ಗೊತ್ತಾಗ್ತಲ್ಲ ಅವ್ನ್ಗೆ. ಗೊತ್ತಾಯ್ತಾ ಇಲ್ಲ. ಅವ್ರ ಎಷ್ಟೇ ಇದ್ ಮಾಡಿದ್ರು ಅವ್ನ್ ಕಾಮಿಡಿಯಾಗೆ ತಗೋತಾವ್ನ, ಇನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಮಾಡ್ತಾವ್ರೆ. ಹಳೆ ಸೀಸನ್ ಗಳೆಲ್ಲ ನೋಡಿದ್ರಾ? ನೋಡಿದೀವೆಲ್ಲ ನೋಡಿದೀವಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ? ಅದಕ್ಕಿಂತ ಇದೆ ಪರವಾಗಿ ಚೆನ್ನಾಗಿ ಇದಾಯ್ತೈತೆ. ಇಲ್ಲಿ ಇರೋದ್ರಿಂದ ಚೆನ್ನಾಗ್ ನಡೀತೈತೆ ಅದು. ಈಗ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಅಂತಾರಲ್ಲ. ಇಲ್ಲ, ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ತಮ್ದೇ ಅವರು? ನಮ್ದು ಮಂಡ್ಯ. ಓ ಮಂಡ್ಯದವರು. ನಿಮ್ ಹುಡ್ಗ? ನಮ್ ಹುಡ್ಗ. ಏನ್ ಹೇಳ್ತೀರಾ ಅವ್ನ ಭಾಷೆ ಬಗ್ಗೆ? ಅವ್ನ್ ಭಾಷೆ ಏನಿಲ್ಲ, ಚೆನ್ನಾಗವನೇ, ಒಳ್ಳೆ ಹುಡ್ಗ, ಗೆದ್ ಬರ್ಲಿ ಅಂತ ನಾವ್ ಹೇಳೋದು. ಅಂದ್ರೆ ಮಂಡ್ಯ ಭಾಷೆ ಮಾತಾಡ್ತಾ ಇದ್ದಾನೆ ಒಳಗಡೆ. ಮಂಡ್ಯ ಭಾಷೆ ಮಾತಾಡ್ತಾನೆ. ಅಂದ್ರೆ ಈಗ ಕಡೆ ಹುಡ್ಗ ಈಗ ಬೆಂಗಳೂರಿಗೆ 4-5 ವರ್ಷ ಬಂದ ತಕ್ಷಣನೇ ಭಾಷೆಗಳು ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಚೇಂಜ್ ಮಾಡ್ಕೊಂತಾರೆ. ಈಗ ಎಷ್ಟು ವರ್ಷ ಇದ್ರು ಕೂಡ ಮಂಡ್ಯದವ್ರು ಚೇಂಜ್ ಮಾಡ್ಕೊಳಲ್ವಲ್ಲ. ಹಂಗೆ ಮಂಡ್ಯ ಹುಡುಗರು ಮಂಡ್ಯದವ್ರು ಚೇಂಜ್ ಮಾಡ್ಕೊಳಲ್ಲ, ಬೇರೆಯವರೆಲ್ಲ ಚೇಂಜ್ ಮಾಡ್ಕೊತಾರೆ, ನಾವು ಚೇಂಜ್ ಆಗಲ್ಲ. ಮಂಡ್ಯ ಐಕ್ಳು ಯಾವತ್ತಿದ್ರು ಮಂಡ್ಯದ ಟಾಪೇನೆ, ಮಂಡ್ಯದ ಭಾಷೆನೆ ಬಿಡಕ್ ಹೋಗಲ್ಲ ನಾವೆಲ್ಲ. ಈಗ ಬೆಂಗಳೂರು ಬಿಡಲ್ಲ, ಎಲ್ಲೋದ್ರು ಮಂಡ್ಯದ ಭಾಷೆ ಮಂಡ್ಯದೇನಿ. ಈಗ ಅವ್ರು ಬಿಟ್ರೆ ಬೇರೆ ಯಾರು ಆಡ್ತಾ ಇದಾರೆ ಚೆನ್ನಾಗಿ? ಅವ್ರು ಬಿಟ್ರೆ ಇವ್ರು ಚೆನ್ನಾಗ್ ಆಡ್ತಾನೆ. ಸ್ವಲ್ಪ ರಘುನಾ? ರಘುನು ಚೆನ್ನಾಗ್ ಆಡ್ತಾನೆ. ಆಮೇಲೆ ಇನ್ನೊಬ್ರು ಬಂದವ್ರಲ್ಲ, ಯಾವ್ದವ್ರು ಅವ್ನ ಹೆಸರೇನೋ ನಮ್ಗೆ ಗೊತ್ತಾಯಿಲ್ಲ. ಅವನು ಚೆನ್ನಾಗ್ ಆಡ್ತಾನೆ. ಚೆನ್ನಾಗ್ ಆಡ್ತಾ ಇದ್ರ? ಚೆನ್ನಾಗ್ ಆಡ್ತಾನೆ. ಬಟ್ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತಾರೆ. ಕಾಣಿಸ್ಕೊಳ್ತಾ ಇಲ್ಲ ಅಂತ? ಕಾಣಿಸ್ಕೊತ ಇಲ್ಲ, ಚೆನ್ನಾಗ್ ಆಡ್ತಾನೆ ಅವನು. ಅಕ್ಕ, ಇವಾಗ ನಿಮ್ ಮಂಡ್ಯ ಹುಡುಗನ್ಗೆ ಧ್ರುವಂತ್ ಬಂದ್ಬಿಟ್ಟು ಬನಿಯನ್ ಹಾಕೊಂಡು ಆಟ ಆಡ್ತೀಯ ಅಂತ ಹೇಳಿದ್ದ. ಅವ್ರ ಇಷ್ಟ ಅದು. ಬನಿಯನ್ ಹಾಕೊಂಡ್ ಆಡ್ತಾನೋ ಸಲ್ಟ್ ಹಾಕೊಂಡ್ ಆಡ್ತಾನೋ ಅದು ಅವ್ರ ಇದು. ಅದು ಈಗ ಸಲ್ಟೆ ಹಾಕೊಂಡ್ ಆಡ್ಬೇಕು ಅನ್ನೋದ್ ಏನೈತೆ? ಈಗ ತೋರ್ಸ್ಕೋಬೇಕು ಅಂತ ಏನ್ ಆಡ್ತಾ ಇಲ್ಲ. ಅವ್ರಿಗೆ ಯಾವ್ದು ಇಷ್ಟ ಬಂದೈತೆ ಅದ್ ಹಾಕೊಂಡ್ ಆಡ್ತಾವ. ಅವನು ಒಟ್ನಲ್ಲಿ ಬಟ್ಟೆ ಹಾಕೊಂಡು ಆಟ ಆಡ್ಬೇಕು. ಬಟ್ಟೆ ಹಾಕೊಂಡ್ ತಾನೇ ಆಟ ಆಡ್ತಾನೆ. ಅಲ್ಲ, ಬಡವ ಅಂತ ತೋರ್ಸ್ಕೊಳಕ್ ಆಡ್ತಾ ಇದೀಯ ಅಂತಾನಲ್ಲ. ಆ ತರ ಏನಿಲ್ಲ, ಬಡವ ಅಂತ ತೋರ್ಸ್ಕೊಳಕ್ಕೆ ಅವ್ನ್ ಆಡ್ತಾ ಇಲ್ಲ. ಅವ್ನ್ ಮಾಮೂಲಿ ಹೆಂಗಿದ್ದ ಆ ತರ ಆಡ್ತಾನೆ. ಬಿಗ್ ಬಾಸ್ ಹೋಗ್ಬಿಟ್ಟೆ ಅವ್ನ್ ಚೇಂಜ್ ಆಗಿಲ್ಲ. ಅಲ್ಲ, ಯಾಕೋ ಒಳಗಡೆ ಹೋಗ್ಬಿಟ್ಟು ಹೊಡೆಯೋ ತರ ಹೇಳ್ತಾ ಇದ್ರ. ಆ ತರ ಏನಿಲ್ಲ. ಈಗ ನಿಮ್ಗೆ ಒಂದು ಟಾಸ್ಕ್ ಏನಂದ್ರೆ, ಈಗ ಅಕಸ್ಮಾತ್ ನಿಮ್ಗೆ ಒಳಗಡೆ ಹೋಗೋ ಅವಕಾಶ ಕೊಡ್ತಾರೆ, ಬುದ್ಧಿ ಹೇಳ್ಬಾ ಅಂತ, ಯಾರಿಗೆ ಹೇಳ್ಬರ್ತೀರಾ? ನಾನ್ ಬಿಗ್ ಬಾಸ್ ಇವ್ರಿಗೆ ಹೇಳ್ಬತ್ತೀನಿ, ಯಾರಿಗೆ ಗಿಲ್ಲಿಗೆ ಹೇಳ್ತೀನಿ. ಏನಂತ ಯಾರ ಏನ್ ಮಾತಾಡಿದ್ರು ನಿನ್ ತಲೆ ಕೆಡಿಸ್ಕೊಂಡ್ರೆ ನಿನ್ ಆಟ ಚೆನ್ನಾಗಿ ಎದ್ಬಾ ಅಂತ ಹೇಳ್ಬಿಡ್ತೀನಿ. ಹಂಗೆ ಹೇಳ್ಬರ್ತೀರಾ? ಅಷ್ಟೇ. ಅಶ್ವಿನಿ ಮೇಡಮ್ ಏನ್ ಹೇಳ್ತೀರಾ? ಅಶ್ವಿನಿ ಮೇಡಮ್ ಬಿಡಿ, ಅವ್ರು ಆಡ್ತವ್ರೆ, ಆಟ ಚೆನ್ನಾಗ್ ಆಡ್ತಾರೆ. ಆದ್ರೂ ಎಲ್ಲ ಇದ್ ಮಾಡ್ತಾ ಇದ್ರು. ಈಗ ಏನ್ ಅಶ್ವಿನಿ ಮೇಡಮ್ ಗೆಲ್ಸಕ್ಕೆ ಇವ್ರೆಲ್ಲ ಹೋಗವ್ರ ಅಂತ ಅನ್ಸುತ್ತೆ ನಮ್ಗೆ. ಹೌದಾ? ಅಶ್ವಿನಿ ಮೇಡಮ್ ಗೆಲ್ಸಿ ಇವ್ರನ್ನ ಗಿಲ್ಲಿನ ಇದ್ ಮಾಡಕ್ಕೆ ಹೋಗವ್ರ ಇವ್ರು, ಏನು ಅಂತ ಗೊತ್ತಾಯ್ತಾ ಇಲ್ಲ ಇವಾಗ. ಓಕೆ, ರಕ್ಷಿತಾ ವಂಶದ ಕುಡಿ. ವಂಶದ ಕುಡಿ ಅವಳು ಚೆನ್ನಾಗ್ ಆಡ್ತಾವಳೆ. ಚೆನ್ನಾಗ್ ಆಡ್ತದಳ? ಚೆನ್ನಾಗ್ ಆಡ್ತಾಳೆ. ಈಗ ಅವನೇ ಅವಳಿಗೆ ಇದ್ ಮಾಡ್ಬಿಟ್ನಲ್ಲ, ಗಿಲ್ಲಿಗೆ ಇದ್ ಮಾಡ್ಬಿಟ್ಲಲ್ಲ ಅವಳು. ಮಾಡ್ಬಿಟ್ಲಲ್ಲ ಅವಳೇನೆ. ವಂಶದ ಕುಡಿ ಅನ್ಕೊಂಡು ಅವಳೇ ಮಾಡ್ಬಿಟ್ಲಲ್ಲ. ಚೆನ್ನಾಗ್ ಆಡ್ತಾವ್ರೆ ಎಲ್ಲವ. ಇನ್ನು ರಘು ಬಗ್ಗೆ ಏನ್ ಅನ್ಸುತ್ತಕ್ಕ? ರಘುನು ಚೆನ್ನಾಗ್ ಆಡ್ತಾವ. ಆಮೇಲೆ ಇನ್ನೊಂದು ಗಿಲ್ಲಿ ಮೇಲೆ ಒಂದು ಹೊರಗಡೆ ಕೇಸ್ ಮಾಡ್ತಾರೆ. ಏನು ಅಂದ್ರೆ ರಿಷಾ ಅಂತ ಇದ್ಲಲ್ಲ, ಅವ್ಳ ಬಟ್ಟೆ ಮುಟ್ಬಿಟ್ಟಿದ್ಕೆ ಅದೆಷ್ಟು ಸಮಂಜಸ ಅನ್ಸುತ್ತೆ? ಜಸ್ಟ್ ಬಟ್ಟೆ ತಗೊಂಡೋಗಿ ಬೇಕು ಅಂತ ಅದು ತಮಾಷೆ ಮಾಡಿರೋದು. ಅವನೇನ್ ಬೇಕು ಅಂತ ಕೋಪಕ್ಕೆ ಅದ್ ಮಾಡಿರೋದಲ್ಲ ಅವನು. ಇವ್ರು ಹೊರಗಡೆ ಅವ್ರ ಹಂಗ ಅನ್ಕೊಂಡ್ರೆ. ಈಗ ಅವಳು ಇವ್ನ್ ಹೊಡೆದ್ಲು, ಅವ್ನ್ ಸೀರಿಯಸ್ ಆಗಿ ಮಾಡ್ಕೊಂಡವನ ಏನಿಲ್ಲ. ಅದು ಅವ್ರಿಬ್ರು ಕಾಮಿಡಿಯಾಗಿ ಮಾಡ್ಕೊಂಡವ್ರ ಅಷ್ಟೇನ ಬಿಟ್ಟಿ. ಅವನೇನು ಎಸಿಬೇಕು ಅಂತ ಎಸ್ತಿಲ್ಲ, ಇಲ್ಲ ಇವಳು ಹೊಡಿಬೇಕು ಅಂತ ಅವ್ನ್ ಹೊಡೆದಿಲ್ಲ. ಅವ್ರು ಕಾಮಿಡಿ ಮಾಡ್ಕೊಂಡವ್ರ ಅಷ್ಟೇನೆ. ಹೊರಗಡೆದೇನು ಸುಮ್ನೆ ಇವ್ರೆಲ್ಲ ಇದ್ ಮಾಡ್ಕೊಂತವ್ರ ಅಷ್ಟೇನೆ. ಈಗ ಹಂಗಂತ ಹೇಳದ್ಮೇಲೆ ಅವಳು ಕೈ ಮಾಡಿದ್ಮೇಲೆ ಅವಳಿಗೂ ಕೇಳ್ಬೋದಾಗಿತ್ತಲ್ವ ಅವ್ರು. ಇವ್ನ್ ಬಟ್ಟೆ ಎಸ್ತಿದ್ ಮಾತ್ರ ಇವ್ನ್ ಕೇಸ್ ಮಾಡ್ತಾರೆ. ಅವ್ಳು ಹೊಡೆದಿದ್ಕೆ ಯಾಕೆ ಕೇಸ್ ಮಾಡಿಲ್ಲ? ಹುಡ್ಗಿಗ್ ಒಂದ್ ನ್ಯಾಯ ಐತೆ, ಹುಡ್ಗಂಗ್ ಒಂದ್ ನ್ಯಾಯ ಐತೆ, ಎಲ್ಲರಿಗೂ ಒಂದೇ ನ್ಯಾಯ ಇರೋದು. ಹುಡುಗಾಗ್ಲಿ ಹುಡ್ಗಿ ಎಲ್ಲರಿಗೂ ಒಂದೇ ನ್ಯಾಯ. ಸುದೀಪ್ ಅವರು ಹೇಳ್ತಾರೆ ವುಮೆನ್ ಕಾರ್ಡ್ ಅಪ್ಲೈ ಮಾಡ್ಬೇಡಿ ಅಂತ. ಇವು ಅಶ್ವಿನಿ ಮೇಡಮ್ ಅವರು ಅವಾಗ ಮಹಿಳೆಯರ್ಗೆ ಹಂಗೆ ಮಹಿಳೆಯರ್ಗೆ ಹಿಂಗೆ ಅಂತ ಇರ್ತಾರೆ. ಅದೆಲ್ಲ ಸುಮ್ನೆ ಅವ್ಳು ಹೇಳೋದೆಲ್ಲ ಸುಳ್ಳು. ಸುಮ್ನೆ ಹೌದಾ? ಏನು ಅವಳು ಗೆಲ್ಬೇಕು ಏನೋ ಒಂದ್ ಹೇಳ್ಕೊಂಡ್ ಗೆಲ್ಲಕ್ ಮಾಡ್ತಾಳ ಅಷ್ಟೇನೆ. ಅದೆಲ್ಲ ಇಲ್ಲ. ಈಗ ಅಶ್ವಿನಿ ಮೇಡಮ್ ಅವರು ಗಿಲ್ಲಿಗೆ ಏ ಅಂತ ಇರ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿದಾಗ? ಅದೇ ಅವಳು ಮಾತ್ರ ಏ ಅನ್ಬೋದು, ಇವ್ರು ಮಾತ್ರ ಅವ್ಳಿಗೆ ಏನು ಅನ್ನಂಗಿಲ್ಲ, ಮೇಡಮ್ ಅನ್ಬೇಕು. ಅಶ್ವಿನಿ ಮೇಡಮ್ ಅವರೇ ಅನ್ಬೇಕು, ಅಶ್ವಿನಿ ಅವರೇ ಅನ್ಬೇಕು ಅವ್ರನ್ನ ಅಶ್ವಿನಿ ಅಂತಾನು ಕರೆಯಂಗಿಲ್ಲ, ಇದು ಮಾಡಂಗಿಲ್ಲ. ಅದೇ ನ್ಯಾಯ. ಇವಳು ಮಾತ್ರ ಒಂದ್ ನ್ಯಾಯ, ಅವ್ರಿಗೆ ಮಾತ್ರ ಒಂದ್ ನ್ಯಾಯನ? ಎಲ್ಲರೂ ಒಂದೇ ನ್ಯಾಯತಾನೆ. ಇವ್ರು ಮಾತ್ರ ಹೋಗೋ ಬಾರೋ ಕುತ್ಕೊಳ್ಳೋ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾಳೆ. ಇವಳು ಮಾತ್ರ ಬೇರೆಯವ್ರು ಮಾತಾಡಂಗಿಲ್ಲ. ಅದೇ ಅವ್ರ ನ್ಯಾಯ ಅಲ್ವಾ? ಹೇಳಿ, ನೀವೇ ಹೇಳಿ. ಈಗ ನಿಮ್ ಪ್ರಕಾರ ಯಾರು ಇರಬಾರ್ದು ಬಿಗ್ ಬಾಸ್ ಮನೇಲಿ ಇರೋರಲ್ಲಿ?
ಬಿಗ್ ಬಾಸ್ ಅಲ್ಲಿ ಅಶ್ವಿನಿನೇ ಹೊರಗಡೆ ಬರ್ಬೇಕು, ಬೇಡ ಅವ್ರಿಗೆ. ಅವರೇ ಬರ್ಬೇಕು ಅಂತ ನಾವ್ ಅನ್ಕೊಂತೀವಿ. ಬಟ್ ಅಶ್ವಿನಿ ಬಂದ್ರೆ ಜಗಳ ಏನು ಇರಲ್ವಲ್ಲ. ಜಗಳ ಇರೋದಿಲ್ಲ, ಹಾ. ಜಗಳ ಇರಲ್ಲ, ಊಟ ಮಾಡು ಮಲ್ಕೋ. ಆಡ್ತಾರೆ, ಚೆನ್ನಾಗ್ ಆಡ್ತಾರೆ, ಇರೋರು ಆಡ್ತಾರಲ್ಲ, ಇರೋರು ಆಡ್ತಾರೆ. ಈಗ ಕೆಲವ್ರು ಹೇಳೋದಂದ್ರೆ ಜಗಳ ಇದ್ರೇನೆ ಒಂದ್ ಸ್ವಲ್ಪ ಮಜಾ ಇರುತ್ತೆ ಅಂತ. ಜಗಳ ಆಡ್ಕೊಂಡಿದ್ರೇನೆ ಮಜಾ ಇರುತ್ತ, ಅದು ಹಾ. ಚೆನ್ನಾಗಿರುತ್ತ ಅದೆಲ್ಲವಾ. ಜಗಳನೇ ಬಿಗ್ ಬಾಸ್ ಅದು. ಹಂಗಂತಾರೆ ಕೆಲವ್ರು. ಈಗ ಇಷ್ಟೆಲ್ಲ ಆಡಿದ್ಮೇಲೆ ಇಷ್ಟೊತ್ತಿಗೆ ಅಶ್ವಿನಿ ಇನ್ಯಾರಾಗಿದ್ದು ಈಚೆ ಕರ್ಸೋರು, ಅವ್ರು ಯಾಕೆ ಈಚೆ ಕಳ್ಸಿಲ್ಲ ಅಂತ ಗೊತ್ತಾಯ್ತಿಲ್ಲ. ನೀವ್ ಹೇಳಿ ಯಾಕೆ ಕರ್ಸಿಲ್ಲ? ಯಾಕೆ ಕಳ್ಸಿಲ್ಲ ನಮ್ಗೆ ಗೊತ್ತು, ಬಿಗ್ ಬಾಸ್ ಅವ್ರಿಗೆ ಗೊತ್ತು. ಹಾ. ಅಶ್ವಿನಿ ಇಷ್ಟೊತ್ತಿಗೆ ಇನ್ಯಾರ ಅದೇ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಈಚೆ ಕಳ್ಸಿರೋರು ಇಷ್ಟೊತ್ತಿಗೆ. ಈಗ ಎಲ್ಲೋ ನೋಡ್ದಂಗಿತ್ತು ಏನು ಅಂದ್ರೆ ಅಶ್ವಿನಿ ಮೇಡಮ್ ಎಲ್ಲೂ ಬೈತಾರೆ, ಎಲ್ರು ಹೊರ್ಗಾಕಿ ಅಂತಾರೆ. ಬಟ್ ಅವ್ರನ್ನ ಓಟ್ ಹಾಕಿ ಯಾರು ಉಳಿಸ್ಕೊತಾ ಇರೋದು ಅಂತ. ಆಗ್ತಾವ್ರೆ, ಇರ್ತಾರೆ ಎಲ್ಲ. ಈಗ ಇಲ್ಲಿಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಇರ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡ್ತಾವ್ರೆ ಮಾಡೋರು. ಈಗ ಅವಳು ಆಡೋದು ಬೇರೆಯವ್ರಿಗೆ ಇಷ್ಟ ಆಯ್ತಾ ಇರ್ತದೆ ಅಲ್ವಾ, ಅವ್ರನ್ನ ಉಳಿಸ್ಕೊಳ್ಳೋರು ಅವ್ರನ್ನ ಉಳಿಸ್ಕೊಂತ ಇರ್ತಾರೆ. ಇನ್ನು ಗಿಲ್ಲಿ ಕಾವ್ಯ ಬಗ್ಗೆ ಏನ್ ಅನ್ಸುತ್ತಕ್ಕ? ಇಲ್ಲಿ ಕಾವ್ಯ ಏನಿಲ್ಲ, ಇಬ್ರು ಫ್ರೆಂಡ್ಶಿಪ್ ಚೆನ್ನಾಗೈತೆ. ಅಲ್ಲ ಈಗ ಗಿಲ್ಲಿ ಹೇಳಂಗಿಲ್ಲ. ನಿಮ್ಮೂರನ್ನು ಲವ್ ಮಾಡ್ತೀನಿ ಅಂತ ಓಡಾಡ್ತಾನೆ. ಯಾವ್ದಿಲ್ಲ ಬಿಡಿ, ಅದೆಲ್ಲ ಸುಳ್ಳು, ಫೇಕ್ ಮಾಡ್ತಾರ ಅವ್ರೆಲ್ಲ ಸುಮ್ನೆ. ಅವಳೇನ ಅಣ್ಣ ಅಣ್ಣ ಅಂತ ಕರೀತಾಳೆ, ಸುಮ್ನೆ ಅದೆಲ್ಲ ಮಾಡೋದು. ಯಾವ್ದಿಬ್ರು ಫ್ರೆಂಡ್ ಅಷ್ಟೇನೆ, ಆತರ ಏನ್ ಅನ್ನಿಸ್ತಾ ಇಲ್ಲ ನಮ್ಗಂತೂ. ಆಮೇಲೆ ಇನ್ನು ಸ್ವಲ್ಪ ಜನ ಹೊರಗಡೆ ಮಾತಾಡ್ತಾರಕ್ಕ, ಗಿಲ್ಲಿ ಎಲ್ಲೋದ್ರು ಒಂದ್ ಹುಡುಗಿನ ಇದ್ ಮಾಡ್ತಾ ಇರ್ತಾನೆ. ಈಗ DKD ಹೋದ, ಅಲ್ಲಿ ಒಂದ್ ಹುಡುಗಿನ ಲವ್ ಮಾಡ್ತೀನಿ ಅಂತ ಇದೆ, ಇಲ್ಲಿಗ್ ಬರ್ತಾನೆ, ಇಲ್ಲೊಂದ್ ಕಡೆ ಆತರ ಎಲ್ಲ ಅವ್ನ್ ಮಾಡೋನೇ ಅಲ್ಲ ಬಿಡಿ, ಆತರ ಎಲ್ಲ ಮಾಡಕ್ ಹೋಗಲ್ಲ. ಅಂದ್ರೆ ಹೊರಗಡೆ ಏನ್ ಮಾತ್ ಬರ್ತಾ ಇದ್ದಾರೆ, ಅವ್ನ್ ಗೆಲ್ಲೋಕೋಸ್ಕರ ಒಂದೊಂದ್ ಹುಡುಗಿನ ಯೂಸ್ ಮಾಡ್ಕೋತಾನೆ. ಆತರ ಏನಿಲ್ಲ, ಆತರ ಏನ್ ಮಾಡ್ಕೊಳ್ಳೋದಿಲ್ಲ. ಅವ್ನ್ ಅವಾಗಿಂದನು ಗೊತ್ತಿತ್ತಲ್ಲ, ಅದರಿಂದ ಅವ್ರು ಚೆನ್ನಾಗವ್ರೆ ಅಷ್ಟೇನೆ. ನೀವು ಗಿಲ್ಲಿನ ಮುಂಚೆ ನೋಡಿದ್ರಾ? ಯಾ? ಗಿಲ್ಲಿ ಬಿಗ್ ಬಾಸ್ಗೂ ಬರೋಕ್ಕೂ ಮುಂಚೆ ಯಾವ್ದು ನೋಡಿದ್ರಿ? ನೋಡಿದ್ವಿ. ಎಲ್ಲಿ ನೋಡಿದ್ರಿ? ಇದ್ರಲ್ಲೆಲ್ಲ ಕಾಮಿಡಿ ಇದಕ್ಕೆಲ್ಲ ಬರ್ತಾ ಇದ್ನಲ್ಲ, ನೋಡಿದೀವಿ. ಅದು ಡೈರೆಕ್ಟ್ ಆಗಿ ಒಂದ್ ಪಂಚ್ ಆದ ತಕ್ಷಣ ಇನ್ನೊಂದು ಹೊಡಿತಾ ಇರ್ತಾನೆ, ಅದ್ ಹೇಗ್ ಅನ್ಸುತ್ತೆ? ಏನು ದೈವದತ್ತವಾಗಿ ಬಂದಿರೋದ ಹೆಂಗೆ ಅದು? ಏನೋ ಅವನಿಗೆ ಬಂದಿರೋದು ನಡೀತಾ ಇರ್ತಾನೆ, ಅವ್ನಿಗೆ ಅನ್ಸಿದ್ದ ಅವನು. ಒಂದಕ್ಕೊಂದ್ ಕೌಂಟರ್ ಕೊಡ್ತಾನೆ ಇರ್ತಾನೆ. ಕೊಡ್ತಾ ಇರ್ತಾನೆ. ಈಗ ನೋಡಿ ಅವ್ರೆಲ್ಲ ಮಾತಾಡ್ಬೇಡ ಅಂತಾರೆ, ಆದ್ರೂ ಸುಮ್ನೆ ನಿಂತ್ಕೊಳ್ಳೋದಿಲ್ಲ, ಏನಾರು ಒಂದ್ ಮಾಡ್ತಾ ಇರ್ತಾನೆ. ಈಗ ಆತರ ಮಾಡ್ಬಾರ್ದಂದಿರ ಅವ್ರೆಲ್ಲ ಅಷ್ಟೊಂದು ಇದ್ ಮಾಡ್ತಾವ್ರೆ. ಈಗ ಹಿಂಗೆಲ್ಲ ಮಾಡ್ತಾರಲ್ಲ, ಯಾಕೆ ನಾವ್ ಮಾತಾಡ್ಬೇಕು ಅಂತ ಸುಮ್ನೆ ಆಗ್ಬಿಡೋರು ಅಲ್ವಾ. ಈಗ ಅವರೆಲ್ಲ ಮಾತಾಡ್ತಾ ಇದ್ರು, ಇನ್ನು ಅವ್ರೆಲ್ಲ ಸುಮ್ನಿರು ಅಂದ್ರೆ ಏನಾರು ಒಂದ್ ಮಾತಾಡ್ತಾ ಇರ್ತಾನೆ, ಸುಮ್ನೆನೇ ಇರೋದಿಲ್ಲ. ಅದೇ ಅವ್ನ್ ಕಾಮಿಡಿ ಅನ್ನೋದು ಅವ್ನಿಗೆ. ತುಂಬಾ ಜನ ಹೇಳ್ತಾ ಇರೋದು ಈ ವಾರ ಯಾಕೋ ಗಿಲ್ಲಿದ್ ಇಷ್ಟ ಆಗ್ಲಿಲ್ಲ, ಸ್ವಲ್ಪ ಇರಿಟೇಟ್ ಮಾಡ್ದ ಅಂತ. ನಿಮ್ಗೆ ಅನಿಸ್ತಾ? ಈಗ ಹಂಗೆ ಆಯ್ತಾ ಅದು ಇವಾಗ. ಆದ್ರೆ ಅವೆಲ್ಲ ಅನ್ಬಾರ್ದಾಗಿತ್ತು, ಊಟ ತಿನ್ನಕ್ಕೆ ಬಿಟ್ಟಿ ಊಟ ತಿನ್ನಕ್ ಬಂದಿದ್ದೀರಾ, ಈ ತರ ಎಲ್ಲ ಆಡ್ಬಾರ್ದಾಗಿತ್ತು ಅವ್ರು. ಆ ತರ ಎಲ್ಲ ಮಾತಾಡೋಗಿಲ್ಲ, ಮಾತಾಡ್ಬಾರ್ದು. ಯಾರೇ ಆಗ್ಲಿ ಕಾಮಿಡಿನ ಕಾಮಿಡಿ ತರ ಮಾಡ್ಬೇಕು, ಈ ತರ ಎಲ್ಲ ಮಾತಾಡೋದು ಸರಿ ಇಲ್ಲ. ಇನ್ನು ಮಂಜಣ್ಣಕ ಕಾಲಿ ಲೋಟ ಕೊಡೋದ್ರೆ ಎಲ್ಲ ಮಾಡಿದ್ರಲ್ಲ ಸರಿನಾ ಅದು? ಖಾಲಿ ಲೋಟ ಅವ್ರು ಅಂದ್ರೆ ನೀರ್ ಕುಡ್ದು ಚೆಲ್ಬಿಟ್ಟು ತಂದ್ಬಿಡ್ತಿಲ್ಲ, ಖಾಲಿ ಗ್ಲಾಸ್ ತಂದ್ಕೊಡ್ಬೇಕಾಯ್ತು. ಕುಡ್ದ್ಬಿಟ್ಟು ಗ್ಲಾಸ್ ಕೊಟ್ಟ ಅಂದ್ಬಿಟ್ಟು ನೀರೆಲ್ಲ ಚೆಲ್ಸೋದು, ಇದೆಲ್ಲ ಮಾಡೋದು. ಆಮೇಲೆ ಅವ್ನಿಗೆ ಡ್ರೆಸ್ ಹಾಕ್ಬಿಟ್ಟು ನಿನ್ನೆ ಫೋಟೋ ಶೂಟ್ ಮಾಡೋದವೆಲ್ಲ ಮಾಡ್ಸಿದ್ರು. ಆಮೇಲೆ ಇದು ಗಡ್ಡ ಎಲ್ಲ ಬೋಳಿಸ್ತಾ ಮಂಜಣ್ಣ. ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಮಂಜಣ್ಣ? ಎಲ್ಲ ಮಾಡೋದ್ ಸರಿ ಇಲ್ಲ ಅನ್ಸುತ್ತೆ ನಮ್ಗಂತ. ಆಮೇಲೆ ಅಭಿ ಕ್ಯಾಪ್ಟನ್ ಆಗಿದ್ದ ಇದೆಲ್ಲ ಮಾಡ್ಬೇಕಾದ್ರೆ. ಅಭಿ ಏನು ಅವ್ನ್ ಕ್ಯಾಪ್ಟನ್ ಸರಿಯಾಗಿ ಮಾಡದ್ನ ಹೆಂಗ? ಕ್ಯಾಪ್ಟನ್ ಮಾಡ್ತಾವನೆ, ಸರಿ ಚೆನ್ನಾಗ್ ಮಾಡ್ತಾವನ ಅವನು. ಕೊನೆಗೆ ಜನ ಬಿಗ್ ಬಾಸ್ ಅಲ್ಲಿ ಯಾರು ಇರ್ತಾರೆ ಫೈನಲಿಸ್ಟ್ ಆಗಿ ನೀವು ನೋಡೋ ಪ್ರಕಾರ? ನಾನ್ ನೋಡಕ್ ರಕ್ಷಿತಾ ಇರ್ಬೋದು, ಗಿಲ್ಲಿ ಇರ್ತಾನೆ, ಅಶ್ವಿನಿ ಮೇಡಮ್ ಇರ್ತಾರೆ, ಕಾವ್ಯ ಇರ್ತಾರೆ, ಇನ್ನೊಬ್ರು ಇವ್ರು ಇರ್ತಾರೆ, ಅದೇಪ್ಪ ತಪ್ಪುಕಾರಲ್ಲ ರಘು ಸರ್ ಇರ್ತಾರೆ. ಒಟ್ಟಾರೆ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಕೊನೆದಾಗಿ? ನನ್ ಪ್ರಕಾರ ಗೆಲ್ಲೋದು ಇಲ್ಲ ಅಶ್ವಿನಿ, ಗಿಲ್ಲಿ.